ಹಾಯ್ ಗಾಯ್ಸ್, ವೆಲ್ಕಮ್ ಟು ಸಾಗರ್ Gowdru 7 ಯೂಟ್ಯೂಬ್ ಚಾನಲ್. ಗೈಸ್, ನಾನು ಸಾಗರ್ ಗೌಡ. ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೀನಿ ಅಂತಂದರೆ, ನೀವೊಂದು ಆ್ಯಂಡ್ರಾಯ್ಡ್ ಮೊಬೈಲ್ನ ಯೂಸ್ ಮಾಡ್ತಿದ್ದೀರಾ ಅಂದರೆ ನಿಮಗೆ ಪ್ಲೇಸ್ಟೋರು ಗೊತ್ತಿರುತ್ತೆ. ಬಟ್ ಪ್ಲೇಸ್ಟೋರ್ನಲ್ಲಿ ನೀವು ತಿಳ್ಕೊಳ್ಬೇಕಾದಂಥ 4 ಸೆಟ್ಟಿಂಗ್ಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಫಸ್ಟ್ ಸೆಟ್ಟಿಂಗ್ ಇಲ್ಲಿ ನೀವು ನೋಡ್ತಾ ಇರೋದು, ನೀವು ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊತೀರಾ ಮತ್ತು ನಿಮಗೆ ಯಾವೊಂದು ಅಪ್ಲಿಕೇಶನ್ ಬೇಕು ಆ ಒಂದು ಅಪ್ಲಿಕೇಶನ್ ನೀವು ಸರ್ಚ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊತೀರಾ. ಮತ್ತು ಒಂದು ಅಪ್ಲಿಕೇಶನ್ನ ಬೇಕಾದ ಟೈಮಲ್ಲಿ ಮಾತ್ರ ಯೂಸ್ ಮಾಡ್ಕೊತೀರಾ, ನೆಕ್ಸ್ಟ್ ಟೈಮ್ ಅನ್ಇನ್ಸ್ಟಾಲ್ ಮಾಡಿಬಿಡ್ತೀರಾ. ಇಲ್ಲಿ ಹಿಸ್ಟ್ರಿಗಳು ಉಳ್ಕೊಂಡಿರುತ್ತೆ, ನೀವು ಸರ್ಚ್ ಮಾಡಿರ್ತೀರಲ್ವ ಅದನ್ನು ಲಾಂಗ್ ಪ್ರೆಸ್ ಮಾಡಿ ನೀವು ಹಿಸ್ಟ್ರಿನ ಕ್ಲಿಯರ್ ಮಾಡೋದಕ್ಕೆ ನೀವು ಯೂಟ್ಯೂಬ್ನಲ್ಲಿ ಕ್ಲಿಯರ್ ಮಾಡ್ಕೊಬೋದು. ಬಟ್ ಪ್ಲೇಸ್ಟೋರ್ನಲ್ಲಿ ನೀವು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಬಟ್ ನೀವು ಪ್ಲೇಸ್ಟೋರ್ನಲ್ಲಿ ಯಾವ ರೀತಿ ಕ್ಲಿಯರ್ ಮಾಡ್ಕೊಬೋದು ಅಂದರೆ, ನಿಮಗೆ ಪ್ರೊಫೈಲ್ ಇರುತ್ತಲ್ಲ ಟಾಪಲ್ಲಿ ರೈಟ್ ಸೈಡ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಂತರ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಇರುತ್ತಲ್ವ, ಸೆಟ್ಟಿಂಗ್ಸ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಸೆಟ್ಟಿಂಗ್ಸ್ ಮೇಲೆ ಟ್ಯಾಪ್ ಮಾಡ್ಕೊಂಡು ನಂತರ ಇಲ್ಲಿ ಜನರಲ್ ಅಂತ ಇರುತ್ತಲ್ಲ, ಜನರಲ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ಅಕೌಂಟ್ ಅಂತ ಇರುತ್ತಲ್ಲ, ಅಕೌಂಟ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಅಕೌಂಟ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಂಡು ನಂತರ ಇಲ್ಲಿ ನೀವು ನೋಡ್ತಾ ಇರೋದು ಕ್ಲಿಯರ್ ಡಿವೈಸ್ ಸರ್ಚ್ ಹಿಸ್ಟ್ರಿ ಅಂತ ಇರುತ್ತಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಕ್ಲಿಯರ್ ಹಿಸ್ಟ್ರಿ ಅಂತ ಇರುತ್ತಲ್ಲ, ಅಲ್ಲಿ ನೀವು ಟ್ಯಾಪ್ ಮಾಡಿದ್ರಿ ಅಂತಂದರೆ ನೆಕ್ಸ್ಟ್ ನೀವು ಬ್ಯಾಕಿಗೆ ಬಂದು ಒಂದು ಸರ್ಚ್ ಬಾರ್ ಮೇಲೆ ನೀವು ಟ್ಯಾಪ್ ಮಾಡಿದ್ರಿ ಅಂದರೆ ನೀವು ಏನನ್ನು ಸರ್ಚ್ ಮಾಡಿದಿರ ಅನ್ನೋದು ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಇದು ಫಸ್ಟ್ ಟ್ರಿಕ್ ಆಗಿರುತ್ತೆ. ಇನ್ನು ಸೆಕೆಂಡ್ ಟ್ರಿಕ್ ಬಂದು ಒಂದು ಪ್ರೊಫೈಲ್ ಮೇಲೆ ನೀವು ಏನಕ್ಕಾಗತ್ತೆ ಅಂದರೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ಪ್ಲೇ ಪ್ರೊಟೆಕ್ಟ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಪ್ಲೇ ಪ್ರೊಟೆಕ್ಟ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಂಡು ನಂತರ ಇಲ್ಲಿ ಸ್ಕ್ಯಾನ್ ಅಂತ ಇರುತ್ತಲ್ಲ, ಸ್ಕ್ಯಾನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಸ್ಕ್ಯಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ನೀವು ಪ್ಲೇಸ್ಟೋರ್ನ ಬಿಟ್ಟು ಯಾರಾದರೂ ನಿಮ್ಮ ಒಂದು ಮೊಬೈಲ್ನ ತೊಗೊಂಡು ಮೋಡೆಡ್ ಅಪ್ಲಿಕೇಶನ್ಸ್ಗಳು, ಹಾರ್ಮ್ಫುಲ್ ಅಪ್ಲಿಕೇಶನ್ಸ್ಗಳೇನಾದರೂ ಇನ್ಸ್ಟಾಲ್ ಮಾಡಿದರೆ ನಿಮಗಿಲ್ಲೇ ಗೊತ್ತಾಗ್ಬಿಡುತ್ತೆ. ಇಲ್ಲಿ ನೀವು ನೋಡ್ತಾರೆ ಯಾವುದೂ ಇನ್ಸ್ಟಾಲ್ ಆಗಿಲ್ಲ ಅಂದರೆ ಈ ರೀತಿ ಬರುತ್ತೆ. ಬಟ್ ನಿಮಗೆ ಗೊತ್ತಿಲ್ಲದೇ ಯಾರಾದರೂ ಇನ್ಸ್ಟಾಲ್ ಮಾಡಿದ್ದಾರೆ ಅಂತ ಅಂದರೆ ಇಲ್ಲಿ ನಿಮಗೆ ಶೋ ಆಗಿಬಿಡುತ್ತೆ ಯಾವೊಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿದೆ ಅಂತ. ಇದೊಂದು ಕೂಡ ಬೆಸ್ಟ್ ಟ್ರಿಕ್ ಅಂತಲೇ ಹೇಳ್ಬೋದು. ಇನ್ನು ಥರ್ಡ್ ಟ್ರಿಕ್ ಬಂದು ಸೇಮ್ ಅದೇ ಒಂದು ಪ್ರೊಫೈಲ್ ಮೇಲೆ ನೀವು ಏನಕ್ಕಾಗತ್ತೆ ಅಂತಂದರೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಒಂದು ಸೆಟ್ಟಿಂಗ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಸೆಟ್ಟಿಂಗ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಂತರಲ್ಲಿ ನೆಟ್ವರ್ಕ್ ಪರ್ಮಿಷನ್ಸ್ ಅಂತ ಇರುತ್ತಲ್ಲ, ಪರ್ಫಾರ್ಮೆನ್ಸ್ ಅಂತ, ಅದ್ರ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಟ್ಯಾಪ್ ಮಾಡ್ಕೊಂಡು ನಂತರ ಆ್ಯಪ್ ಡೌನ್ಲೋಡ್ ಪರ್ಫಾರ್ಮೆನ್ಸ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಆಸ್ಕ್ ಮೀ ಎವ್ರಿ ಟೈಮ್ ಅಂತ ಇರುತ್ತಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಯಾಕೆಂತಂದರೆ ಬ್ಯಾಕ್ಗ್ರೌಂಡಲ್ಲಿ ಎಲ್ಲವೂ ಕೂಡ ಏನಾಗ್ತಾ ಇರುತ್ತೆ ಅಂದರೆ ಅಪ್ಡೇಟ್ ಆಗುತ್ತೆ. ಎಲ್ಲ ಈ 3 ಆಪ್ಷನ್ಸ್ಗೂ ಕೂಡ ನೀವೇನಕ್ಕಾಗತ್ತೆ ಅಂದರೆ ಆಸ್ಕ್ ಮೀ ಎವ್ರಿ ಟೈಮ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಯಾಕೆಂತ ಅಂದರೆ ಯೂಸ್ ಇಲ್ಲದಿರೋವಂಥ ಅಪ್ಲಿಕೇಶನ್ಸ್ಗಳೆಲ್ಲ ಏನಾಗ್ತಾ ಇರುತ್ತೆ ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಇಂಟರ್ನೆಟ್ ಕನ್ಸ್ಯೂಮ್ ಜಾಸ್ತಿ ಆಗ್ತಾ ಇರುತ್ತೆ. ಈ ರೀತಿ ನೀವು ನೋಡೋದು ಅಂತಂದರೆ ಒಂದು ಸೆಟ್ಟಿಂಗ್ಸ್ನ ಮಾಡಿಕೊಂಡು ಇಂಟರ್ನೆಟ್ನ ಕೂಡ ನೀವು ಸೇವ್ ಮಾಡ್ಕೊಬೋದು. ಇಲ್ಲಿ ನೀವು ನೋಡ್ತೀವಿ, ಇದೊಂದು ಥರ್ಡ್ ಟ್ರಿಕ್ ಆಗಿರುತ್ತೆ. ಇನ್ನು ಫೋರ್ತ್ ಟ್ರಿಕ್ ಬಂದು ನೀವೇ ನೋಡೋಕ್ಕಾಗತ್ತೆ, ಸೇಮ್ ಪ್ರೊಫೈಲ್ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡ್ಕೊಂಡು ನಂತರ ಒಂದು ಸೆಟ್ಟಿಂಗ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಅಬೌಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡು ನಂತರ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ. ಪ್ಲೇ ಪ್ರೊಟೆಕ್ಟ್ ಸರ್ಟಿಫಿಕೇಷನ್ ಅಂತ ಇರುತ್ತಲ್ಲ, ಡಿವೈಸ್ ಸರ್ಟಿಫೈಡ್ ಅಂತ ಇರುತ್ತಲ್ಲ, ಈ ರೀತಿ ಬರಬೇಕಾಗತ್ತೆ. ಎರರ್ ಅಂತ ಬಂತು ಅಂತ ಅಂದರೆ ನಿಮ್ಮ ಒಂದು ಮೊಬೈಲ್ ಪ್ರಾಬ್ಲಮ್ ಇದೆ, ನೀವು ಸೆಕೆಂಡ್ಸ್ ಮೊಬೈಲ್ ತೊಗೊಂಡಿದ್ದೀರಾ ಅಂತಂದರೆ ಮೊಬೈಲ್ ರೂಟ್ ಆಗಿದೆ ಅಂತವೋ ಅಥವಾ ಬೇರೆ ಒಂದು ಪ್ರಾಬ್ಲಮ್ ಇದೆ ಅಂತ ಅರ್ಥ ಇರುತ್ತೆ. ನೀವೇನೋಡೋಕ್ಕಾಗತ್ತೆ, ಇಲ್ಲಿ ಡಿವೈಸ್ ಸರ್ಟಿಫೈಡ್ ಅಂತ ಬಂತು ಅಂತ ಅಂದರೆ ನೀವು ಇಟ್ಕೊಬೇಕಾಗತ್ತೆ. ಡಿವೈಸ್ ಸರ್ಟಿಫೈಡ್ ಅಂತ ಇಲ್ಲ ಅಂತ ಅಂದರೆ ನೀವು ಅದನ್ನ ರಿಟರ್ನ್ ಮಾಡ್ಕೊಂಬಿಡ್ಬೇಕಾಗತ್ತೆ. ಇದು 4 ಟ್ರಿಕ್ ಆಗಿರುತ್ತೆ ಗೈಸ್. ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಟ್ರಿಕ್. ಏನಾದರೂ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.